ಅಂದಿನ ಅಧ್ಯಕ್ಷರಾಗಿದ್ದಾಗ ತೋರಿಸ್ಕೊಟ್ಟಿದ್ರು. ಅದಾದಮೇಲೆ ಇದುವರೆಗೂ ಯಾರು ಬಿ ಬಿ ರೋಡ್ ಗುಡಿಸಲೂ ಇಲ್ಲ, ಮಣ್ಣೆತ್ತಲೂ ಇಲ್ಲ. ಅಧಿಕಾರಿಗಳು ಓಡಾಡ್ತಾನೆ ಇದ್ದಾರೆ, ಜನಪ್ರತಿನಿಧಿಗಳು ಓಡಾಡ್ತಾನೆ ಇದ್ದಾರೆ, ಯಾರೂ ಬಿ ಬಿ ರೋಡ್ ಬಗ್ಗೆ ಗಮನ ಹರಿಸಿಲ್ಲ. ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಸಿಸಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಕಂದಾಯ ಕಟ್ಟಿ, ಟ್ಯಾಕ್ಸು GST ಕಟ್ಟಿ ಉದ್ಯೋಗ ಮಾಡ್ತಾ ಇರೋಂಥದ್ದು ವ್ಯಾಪಾರಸ್ಥರಿಗೆ ಬೇಕಾಗಿರೋದು ನಗರದ ಪ್ರಥಮ ಆದ್ಯತೆ ಶುಚಿತ್ವ. 15ನೇ ವಾರ್ಡು ಚಿಕ್ಕಬಳ್ಳಾಪುರ, ಜೈಲ್ ಮಂಜುನಾಥ್ ಅಂತ. ಚಿಕ್ಕಬಳ್ಳಾಪುರ ಪುರಸಭೆಯಿಂದ ನಗರಸಭೆಗೆ ಪರಿವರ್ತನೆ ಆಗಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲೆ ಆದಮೇಲೆ ಕನಿಷ್ಠ ಜಿಲ್ಲೆಗೆ ಮೈನ್ ರೋಡ್ ಎಷ್ಟು ಅಗಲ ಇರಬೇಕು, ಸಬ್ ರೋಡ್ ಎಷ್ಟು ಅಗಲ ಇರಬೇಕು, ನೆಕ್ಸ್ಟ್ ಸಬ್ ರೋಡ್ ಎಷ್ಟು ಅಗಲ ಇರಬೇಕು ಅನ್ನೋದು ಒಂದು ಜಿಲ್ಲಾ ಕೇಂದ್ರ ಡಿಕ್ಲೇರ್ ಮಾಡಬೇಕಾದ್ರೆ ಅದಕ್ಕೊಂದು ಪದ್ಧತಿ ನಿಯಮ ಇದೆ. ಪಾಪ್ಯುಲೇಷನ್ನು ಎಲ್ಲ ನೋಡಿ ಮಾಡ್ತಾರೆ. ಆದರೆ ತರಾತುರಿಯಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ರಾಮನಗರ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಅನೌನ್ಸ್ ಮಾಡಿದ್ರು. ರಾಮನಗರ ತುಂಬ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಆಯಿತು. ಚಿಕ್ಕಬಳ್ಳಾಪುರ ಆ ಮಟ್ಟಕ್ಕೆ ಕಂಪೇರ್ ಮಾಡಿದ್ರೆ ಅಭಿವೃದ್ಧಿ ಆಗಲಿಲ್ಲ. ಇರೋ ರಸ್ತೆಗಳು ಹಂಗೆ ಇದೆ, ಇರೋ ಒತ್ತುವರಿಗಳು ಹಂಗೆ ಇದೆ. ಇಷ್ಟು ದಿವಸ ಮಳೆಗಾಲ, ಚಳಿಗಾಲ, ಮಂಜುಗಾಲ ಇತ್ತು, ಧೂಳು ಹೆಚ್ಚಾಗಿ ಎದ್ದೇಳಿಲ್ಲ. ಇವಾಗ ಸಂಕ್ರಾಂತಿ ಹಬ್ಬ ಆದಮೇಲೆ ತುಂಬ ಉರು ಬಿಸಿಲು ಕಾಲ ಆಗ್ತದೆ. ಬಿ ಬಿ ರೋಡು ಇಕ್ಕೆಲಗಳಲ್ಲಿ ತುಂಬ ಮರಳು ನಿಂತ್ಕೊಂಡು ತುಂಬ ಮರಳು ರೋಡಲ್ಲಿದೆ. ಲೀಲಾವತಿ ಶ್ರೀನಿವಾಸ್ ಅವರು ನಗರಸಭೆ ಅಧ್ಯಕ್ಷರಾಗಿದ್ದಾಗ ಅಂದಿನ ಪೌರಾಯುಕ್ತರನ್ನ ಸಿಬ್ಬಂದಿನೆಲ್ಲ ಹಾಕ್ಕೊಂಡು ಬಿ ಬಿ ರೋಡ್ ಕಂಪ್ಲೀಟ್ ಗುಡಿಸಿ ನೀರು ಹಾಕಿ ಶುಚಿ ಮಾಡಿ ಎಷ್ಟು ಸುಂದರವಾಗಿರುತ್ತೆ ಬಿ ಬಿ ರೋಡು. ಚಿಕ್ಕಬಳ್ಳಾಪುರ ನಗರವನ್ನ ಎಷ್ಟು ಶುಚಿಯಾಗಿ ಇಡ್ಬೋದು ಅಂತ ಲೀಲಾ ಶ್ರೀನಿವಾಸ್ ಅವರು ಅಂದಿನ ಅಧ್ಯಕ್ಷರಾಗಿದ್ದಾಗ ತೋರಿಸ್ಕೊಟ್ಟಿದ್ರು. ಅದಾದಮೇಲೆ ಇದುವರೆಗೂ ಯಾರು ಬಿ ಬಿ ರೋಡ್ ಗುಡಿಸಲೂ ಇಲ್ಲ, ಮಣ್ಣೆತ್ತಲೂ ಇಲ್ಲ. ಅಧಿಕಾರಿಗಳು ಓಡಾಡ್ತಾನೆ ಇದ್ದಾರೆ, ಜನಪ್ರತಿನಿಧಿಗಳು ಓಡಾಡ್ತಾನೆ ಇದ್ದಾರೆ, ಯಾರೂ ಬಿ ಬಿ ರೋಡ್ ಬಗ್ಗೆ ಗಮನ ಹರಿಸಿಲ್ಲ. ಈ ಮುಂದಿನ ದಿನಗಳಲ್ಲಿ ಇವಾಗ ಬೇಸಿಗೆ ಬರೋದ್ರಿಂದ ವಾಹನ ದಟ್ಟಣೆ ಹೆಚ್ಚಾಗಿರುತ್ತೆ. ವಸಂತ ಕಾಲದಲ್ಲಿ ಬಿ ಬಿ ರೋಡಲ್ಲಿರೋ ಮರಗಳಿಂದ ಎಲೆಗಳೆಲ್ಲ ಉದುರುತ್ತೆ. ಅದು ಇದು ಮಿಕ್ಸ್ ಆಗಿ ಗಾಳಿಗೆ ವೆಹಿಕಲ್ ಓಡಾಡುವಾಗ ತುಂಬ ಧೂಳು ಎದ್ದೇಳುತ್ತೆ. ಆ ಧೂಳು ಮಾರಾಟ ಮಾಡೋ ಹಣ್ಣುಗಳ ಮೇಲೆ ಆಗ್ಬೋದು, ಸಿಹಿ ತಿಂಡಿಗಳ ಮೇಲೆ ಆಗ್ಬೋದು, ಪಾನಿಪುರಿ ಅಂಗಡಿಗಳ ಮೇಲೆ ಆಗ್ಬೋದು. ಆಮೇಲೆ ಬಿ ಬಿ ರೋಡಲ್ಲಿ ಈ ಮೊಬೈಲ್ ಕ್ಯಾಂಟೀನ್ಗಳು ರಸ್ತೆಯಲ್ಲಿ ನಿಲ್ಲಿಸಿ ಜನಗಳಿಗೆ ಊಟ ಬಡಿಸ್ತಾ ಇದ್ದಾರೆ, ಅದ್ರ ಮೇಲೆ ಕುತ್ಕೊಳ್ಳೋದಾಗ್ಬೋದು. ತುಂಬ ಧೂಳು ಕುತ್ಕೊಂಡು ಜನರ ಆರೋಗ್ಯ ಮೆಟ್ರಾಸೈಸ್ ಬರ್ಬೋದು, ಸಾಂಕ್ರಾಮಿಕ ರೋಗ ಬರ್ಬೋದು. ಈ ಥರ ತುಂಬ ಅನಾಹುತಗಳಿಗೆ ಬಿ ಬಿ ರೋಡಲ್ಲಿ, MG ರೋಡಲ್ಲಿ ಇರುವಂಥ ದಟ್ಟಣೆಗೆ ಧೂಳು ಇದು ಕಾರಣ ಆಗುವಂಥ ತುಂಬ ಚಾನ್ಸಸ್ಗಳು ಇದೆ. ಈ ದಟ್ಟಣೆಯನ್ನು ಯಾವ ರೀತಿ ಕಡಿಮೆ ಮಾಡಬೇಕು, ಈ ಅಕ್ರಮ ಫುಟ್ಪಾತ್ ಒತ್ತುವರಿಯನ್ನು ಹೆಂಗೆ ತೆಗೆಸಬೇಕು, ರಸ್ತೆಯನ್ನು ಎಷ್ಟು ಸುರಕ್ಷಿತವಾಗಿ ಹೆಂಗಸರು ಮಕ್ಕಳು ಓಡಾಡೋದಕ್ಕೆ ಮಾಡಬೇಕು ಅನ್ನೋದು ಪ್ರಜ್ಞಾವಂತ ಜನಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಉತ್ತರ ಕೊಡಬೇಕಾಗುತ್ತೆ. ತಾವು ಬೆಳಗ್ಗೆ 5:30, 6:30 ಬಿ ಬಿ ರೋಡಲ್ಲಿ ಕಾಲ್ನಡಿಗೆಯಲ್ಲಿ ಬರಬೇಕು. ಕಾರುಗಳಲ್ಲಿ ಗ್ಲಾಸ್ ಎತ್ಕೊಂಡು AC ಓಡಾಡಿದ್ರೆ ಬಿ ಬಿ ರೋಡಲ್ಲಿ ಎಷ್ಟು ಧೂಳಿದೆ ಏನು ಅಂತ ಗೊತ್ತಾಗಲ್ಲ. ಇಂದಿನ ಅಧಿಕಾರಿಗಳು ಸುಬೋಧ್ ಯಾದವ್ ಬೇರೆ ಬೇರೆಯವರಿದ್ದಾಗ ಅವರು ಬೆಳಗ್ಗೆ ತರಕಾರಿಗೆ ಅವರೇ ಬರೋರು 6:15 ಅವರು ಅಲ್ಲಿನ ವಾಸ್ತವ ವಿಷಯವನ್ನು ಅರ್ಥ ಮಾಡಿಕೊಂಡು ಇಮ್ಮಿಡಿಯೇಟ್ ಅದಕ್ಕೆ ಕ್ರಮ ಕೈಗೊಳ್ತಾಯಿದ್ರು. ನಮಗೆ ಜನಗಳಿಗೆ, ಇವಾಗ ಸಾಮಾನ್ಯ ಜನಗಳಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಸಿಸಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಕಂದಾಯ ಕಟ್ಟಿ, ಟ್ಯಾಕ್ಸು GST ಕಟ್ಟಿ ಉದ್ಯೋಗ ಮಾಡ್ತಾ ಇರೋಂಥದ್ದು ವ್ಯಾಪಾರಸ್ಥರಿಗೆ ಬೇಕಾಗಿರೋದು ನಗರದ ಪ್ರಥಮ ಆದ್ಯತೆ ಶುಚಿತ್ವ. ಬಿ ಬಿ ರೋಡಲ್ಲಿ ಡಸ್ಟ್ ಕ್ಲೀನ್ ಮಾಡಬೇಕು. 2 ಸಕ್ಕಿಂಗ್ ಡಸ್ಟ್ ವೆಹಿಕಲ್ಸ್ನ, ಇವಾಗ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ಸ್ ಇವೆಲ್ಲ ಎತ್ತಿನಹೊಳೆ, ಗಂಗಮ್ಮನ ಗುಡಿ, ಪುಟ್ಪರ್ತಿ ರೈಲು ಇವೆಲ್ಲ ಆಗ್ತಾಯಿದೆ ಕೋಟ್ಯಾಂತರ ರೂಪಾಯಿ. ನಗರಸಭೆಯಿಂದ 2 ಸಕ್ಕಿಂಗ್ ವೆಹಿಕಲ್ಸು, ಡಸ್ಟ್ ಎತ್ತುವಂಥ ಲಾರಿಗಳು, 1-2 ಲಾರಿ ಅಮ್ಮಮ್ಮ ಅಂದರೆ ಒಂದು 80 ಲಕ್ಷದಿಂದ 1 ಕೋಟಿ ಆಗುತ್ತೆ. ನೋಡೋಣ ನಿಮ್ಗೆ ಎಷ್ಟು ಇಚ್ಛಾಶಕ್ತಿ, ಬದ್ಧತೆ ಇದೆ ಅಂತ ಅಧಿಕಾರಿಗಳನ್ನಾಗ್ಬೋದು, ಜನಪ್ರತಿನಿಧಿಗಳನ್ನಾದರೂ ನಾನು ಈ ಟೈಮಲ್ಲಿ ಕ್ವಶನ್ ಮಾಡ್ತೀನಿ. 2 ವೆಹಿಕಲ್ಸು, ಡಸ್ಟ್ ವೆಹಿಕಲ್ ತಂದು ಬಿ ಬಿ ರೋಡು, ಗಂಗಮ್ಮಗುಡಿ ರೋಡು, MG ರೋಡಲ್ಲಿ ಡಸ್ಟ್ ಸೆಕ್ಕಿಂಗ್ ಮಾಡಿ ನಗರವನ್ನು ಫಸ್ಟ್ ಕ್ಲೀನಾಗಿ ಇಟ್ಕೊಂಡು ಮುಂದೆ ಆಗುವಂಥ ಸಾಂಕ್ರಾಮಿಕ ರೋಗಗಳಾಗ್ಬೋದು, ರೋಗ ರುಜಿನಗಳಾಗ್ಬೋದು, ಮೆಟ್ರಾಸೈಸ್ ಆಗ್ಬೋದು, ಮಕ್ಕಳು ಕಣ್ಣಲ್ಲಿ ಧೂಳು ಬಿದ್ದು, ಹೆಂಗಸ್ರ ಕಣ್ಣಲ್ಲಿ ಧೂಳು ಬಿದ್ದು ಓಡಾಡೋ ಪರಿಸ್ಥಿತಿ ಇವತ್ತಿಲ್ಲ ಕ್ಷೇಮವಾಗಿ ರಸ್ತೆಯಲ್ಲಿ. ಇದು ಎಲ್ಲದಕ್ಕೂ ಸಂಬಂಧಪಟ್ಟಂಥ ಚಿಕ್ಕಬಳ್ಳಾಪುರ ನಗರಸಭೆಯ ಆರೋಗ್ಯಾಧಿಕಾರಿಗಳು, ಚಿಕ್ಕಬಳ್ಳಾಪುರ ನಗರಸಭೆಯ ಪೌರಾಯುಕ್ತರು, ಜಿಲ್ಲಾ ಯಂತ್ರಾಂಗ ಉತ್ತರ ಕೊಡಬೇಕಾಗುತ್ತೆ. ಮುಂದೆ ಇದರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತೆ. ಎಸ್ ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.